ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ HSTR ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾ ಇರ್ತಕ್ಕಂಥವ್ರಿಗಾಗಿ 2015 ಪೇಪರ್ 2 ಫಿಸಿಕ್ಸ್ ಆ್ಯಂಡ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಬರುವಂತಹ ಪೇಪರ್ 2 ಪ್ರಶ್ನೆ ಪತ್ರಿಕೆಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ 40 ಪ್ರಶ್ನೆಗಳಲ್ಲಿ ಸುಮಾರು 25 ಪ್ರಶ್ನೆಗಳನ್ನು ಆಲ್ರೆಡಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ಆ ಒಂದು ವಿಡಿಯೋ ಹಿಂದಿನ ಸೆಕ್ಷನ್ಗಳಲ್ಲಿ ಇರ್ತಕ್ಕಂಥದ್ದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋಸ್ನ ನೋಡಿ, ಜೊತೆಗೆ ಮುಂದುವರೆದು 66ರಿಂದ ಸುಮಾರು 80ರವರೆಗೂ ಇನ್ನು ಉಳಿದ 15 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಮೊದಲನೆಯ ಒಂದು ಅಂದರೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ 66ನೇ ಪ್ರಶ್ನೆ ಏನು ಹೇಳುತ್ತೆ ನೋಡಿ. ಈಗ 66th ಕ್ವಶನ್ ಹೇಳ್ತಾ ಇದೆ, ಇನ್ ಆನ್ ಐಸೋಸ್ಕೇಲ್ಸ್ ಟ್ರಯಾಂಗಲ್ AP is equal to AC and side BA is extended to D such that AP is equal to AD, then the measure of angle BCD ಅಂತ ಕೊಟ್ಟಿದ್ದಾರೆ. ಒಂದು ಸಮ ದ್ವಿಬಾಹು ತ್ರಿಭುಜ ಇದೆ ನೋಡಿ. ಇಲ್ಲಿ ಇದು ಒಂದು ಸಮ ದ್ವಿಬಾಹು ತ್ರಿಭುಜ ಅಂದರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಇದನ್ನು ನೀವು ABC ಅಂತ ಕನ್ಸಿಡರ್ ಮಾಡ್ಕೊಂಡ್ರಿ ಅಂದರೆ AP ಮತ್ತು AC ಎರಡೂ ಕೂಡ ಸಮ ಇದ್ದಾವೆ. ಹಾಗೆಯೇ BA ಅಂತಕ್ಕಂತಹ ಬಾಹುವನ್ನು D ವರೆಗೆ ಅಂದರೆ B ಅನ್ನೋ ಬಾಹುವನ್ನು ಮುಂದೆ ಎಕ್ಸ್ಟೆಂಡ್ ಮಾಡಿ ಕಂಟಿನ್ಯೂ D ವರೆಗೂ ನೀವು ಎಕ್ಸ್ಟೆಂಡ್ ಮಾಡಿದ್ದೀರಿ. ಆಗ AP ಇಸ್ ಈಕ್ವಲ್ ಟು AD ಆಗಬೇಕು. AP ಇಸ್ ಈಕ್ವಲ್ ಟು AD ಆಗುವಂತೆ ವೃದ್ಧಿಸಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ AP ಇಸ್ ಈಕ್ವಲ್ ಟು AD ಆಗುವಂತೆ ವೃದ್ಧಿಸಿದಾಗ ಅಂದರೆ ಇದರ ಅರ್ಥ ಏನು ಹೇಳ್ತಾ ಇದೆಯಪ್ಪ ಅಂದರೆ, ಸೊ ನೋಡಿ ಇಲ್ಲಿ ಕ್ವಶನ್ ಹೇಳುವ ಪ್ರಕಾರ ABC ಅಂತಕ್ಕಂಥದ್ದು ಒಂದು ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡ್ರಿ. ಈ ABC ಅನ್ನುವಂಥ ಟ್ರಯಾಂಗಲ್ನಲ್ಲಿ AB ಮತ್ತು AC ಎರಡೂ ಸಮ ಇದೆ ಅಂತ ಕೊಟ್ಟಿದ್ದಾರೆ. AB ಮತ್ತು AC ಎರಡೂ ಸಮ ಇದೆ, ಜೊತೆಗೆ APನ ಮೆಜರ್ಮೆಂಟ್ನಷ್ಟೇ ಉದ್ದದಲ್ಲಿ A ಇಂದ ಒಂದು ಲೈನನ್ನು ಎಕ್ಸ್ಟೆಂಡ್ ಮಾಡಿದರೆ ಅದನ್ನು AD ಅಂತ ತಗೊಳ್ರಿ. ಈ AD ಏನಾಗಿದೆ ಅಂದರೆ APನಷ್ಟೇ ಮೆಜರ್ಮೆಂಟ್ ಇದೆ. ಹಾಗಿದ್ದ ಮೇಲೆ ಅವರ ಕ್ವಶನ್ ವೆರಿ ಸಿಂಪಲ್. ಏನಪ್ಪ ಕ್ವಶನ್ ಅಂತ ಹೇಳಿದ್ರೆ, BCD ಅಂದರೆ ಈಗ ನೀವು ಲೈನನ್ನು ಹಾಕಿದ್ರಿ ಅಂದರೆ ಇಲ್ಲೊಂದು ಆ್ಯಂಗಲ್ ಫಾರ್ಮೇಷನ್ ಆಗತ್ತಲ್ಲ, ಈ ಆ್ಯಂಗಲ್ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ನೋಡಿ, AP ಮತ್ತು AD ಈಕ್ವಲ್ ಅಂತ ಅವರೇ ಕೊಟ್ಟಿದ್ದಾರೆ, AP ಮತ್ತು AC ಈಕ್ವಲ್ ಅಂತ ಅವರೇ ಕೊಟ್ಟಿದ್ದಾರೆ. ಅದರ ಅರ್ಥ ಅಲ್ಲಿಗೆ AD ಈಕ್ವಲ್ ಟು AC ಅಂತ ನಾವು ಹೇಳ್ಬೋದು. ಯಾವಾಗ AD ಈಕ್ವಲ್ ಟು AC ಅಂತ ಆಯಿತೋ ಈ ಎರಡು ಕೋನಗಳು ಸಮ ಇರ್ತವೆ. ಸಪೋಸ್ ನಾವು ಈ ಎರಡು ಕೋನಗಳನ್ನು X ಅಂತ ತಗೊಂಡ್ರೆ ಎರಡೂ ಕೂಡ ಸಮ ಇರ್ತವೆ. ಈ ಎರಡು ಕೋನಗಳನ್ನು Y ಅಂತ ತಗೊಳ್ಳೋಣ. ಅಲ್ಲಿಗೆ ಈ ಕೋನವನ್ನು ಟೋಟಲ್ ಆ್ಯಂಗಲನ್ನು ಕನ್ಸಿಡರ್ ಮಾಡಿದರೆ ಟ್ರಯಾಂಗಲ್ ಯಾವುದು ಇನ್ ಟ್ರಯಾಂಗಲ್ BCD, ಓಕೆನಾ. ಇನ್ ಟ್ರಯಾಂಗಲ್ BCDನಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಆ್ಯಂಗಲ್ B ಪ್ಲಸ್ ಆ್ಯಂಗಲ್ C ಪ್ಲಸ್ ಆ್ಯಂಗಲ್ D ಇಸ್ ಈಕ್ವಲ್ ಟು 180 ಡಿಗ್ರಿ ಇರುತ್ತೆ ತಾನೆ. ಆ್ಯಂಗಲ್ B ಅಂದರೆ ಏನು? X. ಆ್ಯಂಗಲ್ C ಅಂತ ಹೇಳಿದ್ರೆ ಇದಿಷ್ಟು ಬರಬೇಕಲ್ವಾ. ಇದಿಷ್ಟು ಅಂತ ಹೇಳಿದ್ರೆ ಏನಾಗುತ್ತೆ, Xಗೆ Y ಸೇರಿಸ್ಬೇಕು. ಸೊ ಅಲ್ಲಿಗೆ Xಗೆ Y ಸೇರಿಸಿದಾಗ X ಪ್ಲಸ್ Y ಆಗುತ್ತೆ. ಅದೇ ಆ್ಯಂಗಲ್ D ಅಂತ ಹೇಳಿದ್ರೆ Y ಇದೆ, ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. X ಪ್ಲಸ್ X ಅಂದರೆ 2X ಪ್ಲಸ್ Y ಪ್ಲಸ್ Y ಅಂದರೆ 2Y ಇಸ್ ಈಕ್ವಲ್ ಟು 180 ಡಿಗ್ರಿ ಆಯಿತು. ಈಗ X ಪ್ಲಸ್ Y ಇಲ್ಲೇ ಇಟ್ಕೊಂಡು 2ನ ಈಕ್ವಲಿಂದ ಆ ಕಡೆ ಕಳಿಸಿದರೆ ಡಿವೈಡೆಡ್ ಬೈ 2 ಆಗುತ್ತೆ. ಆಗ X ಪ್ಲಸ್ Y ಇಸ್ ಈಕ್ವಲ್ ಟು ಏನು ಬರುತ್ತೆ, 90 ಡಿಗ್ರಿ ಬರುತ್ತೆ. ಓಕೆನಾ. ಇದು X ಪ್ಲಸ್ Y ಅಂದರೆ ಈ ಆ್ಯಂಗಲ್ಲು X, ಈ ಆ್ಯಂಗಲ್ಲು Y ಎರಡನ್ನೂ ಸೇರಿದಾಗ ತಾನೇ ಆ್ಯಂಗಲ್ BCD ಬರೋದು ನಮಗೆ. ಸೊ ಆ್ಯಂಗಲ್ BCDಯನ್ನು ನಾವು X ಪ್ಲಸ್ Y ಅಂತ ತೊಗೊಂಡ್ರೆ ಅದ್ರ ಪ್ರಕಾರ X ಪ್ಲಸ್ Y ಅಂದರೆ ಎಷ್ಟು ಬರ್ತಾ ಇದೆ, ಆ್ಯಂಗಲ್ಲು 90 ಡಿಗ್ರಿ ಬರ್ತಾ ಇದೆ. ಸೊ ದ್ಯಾಟ್ 66ನೇ ಕ್ವಶನ್ನಿಗೆ ಆಪ್ಷನ್ 1ರಲ್ಲಿ ಇರ್ತಕ್ಕಂಥ ಆನ್ಸರು 90 ಡಿಗ್ರಿಯನ್ನು ನೀವು ಆನ್ಸರ್ ಅಂತೇಳಿ ಕನ್ಸಿಡರ್ ಮಾಡ್ತೀರಾ ಕೊಟ್ಟಂತಹ ಆಪ್ಷನ್ಗಳಲ್ಲಿ. ಇನ್ನು 67ನೇ ಕ್ವಶನ್ ಬಂದ್ಬಿಟ್ಟು, ಆನ್ ಎ ರೋಡ್ 3 consecutive traffic lights change after 36, 42 and 72 seconds. If the lights are first switched on at 9 AM, at what time will they change simultaneously ಅನ್ನೋದು ಕ್ವಶನ್ ಸಿಂಪಲ್ ಆಗಿದೆ. ಒಂದು ರಸ್ತೆಯಲ್ಲಿ ಒಂದು ಸಂಚಾರಿ ದೀಪಗಳನ್ನು ಹಾಕಿದ್ದಾರೆ. ಅಲ್ಲಿ ಆ ಒಂದು ಸಂಚಾರಿ ದೀಪಗಳು 36 ಸೆಕೆಂಡಿಗೆ ಒಂದ್ಸರಿ, 42 ಸೆಕೆಂಡಿಗೆ ಒಂದ್ಸರಿ ಮತ್ತು 72 ಸೆಕೆಂಡ್ಗಳಲ್ಲಿ ಅನುಕ್ರಮವಾಗಿ ಬದಲಾಗ್ತಾ ಇರುತ್ತೆ.
ಈ ರೀತಿ ದೀಪವನ್ನು ಮೊದಲ ಬಾರಿಗೆ 9 ಗಂಟೆ ಬೆಳಿಗ್ಗೆ 9 ಗಂಟೆಗೆ ಬೆಳಗುವಂತೆ ಮಾಡಿದರೆ, ಅಂದರೆ ಸ್ಟಾರ್ಟ್ ಮಾಡಿದರೆ ಯಾವ ಸಮಯದಲ್ಲಿ ಅವು ಪುನಃ ಬದಲಾಗುತ್ತವೆ ಅಂತ ಕೊಟ್ಟಿದ್ದಾರೆ. ಅಂದರೆ ಪುನಃ ಬದಲಾಗಕ್ಕೆ ಯಾವ ಟೈಮ್ ಬೇಕಾಗತ್ತೆ, ಅಂದರೆ ಕಂಟಿನ್ಯೂಯಸ್ ಆಗಿ 3 ಬಲ್ಬ್ಗಳು ಕೂಡ ಮತ್ತೆ ಅಟ್ ಎ ಟೈಮಿಗೆ ಸ್ಟಾರ್ಟ್ ಆಗೋದು ಯಾವಾಗ ಅಂತ ಕ್ವಶನ್ ಅವ್ರದ್ದು. ಸೊ ಇಲ್ಲಿ ವೆರಿ ಸಿಂಪಲ್, ಅಟ್ ಎ ಟೈಮಿಗೆ ಸ್ಟಾರ್ಟ್ ಆಗೋದು ಕಂಡುಹಿಡಿಬೇಕಂದ್ರೆ ನೀವು 36, 42 ಮತ್ತು 72ಗಳ LCM ಕಂಡುಹಿಡಿಬೇಕು, ಅಂದರೆ ಲಾಸವನ್ನು ಕಂಡುಹಿಡ್ಕೊಳ್ಬೇಕಾಗತ್ತೆ. ನೋಡಿ, LCM ಆಫ್ 36, 42 ಆ್ಯಂಡ್ 72ನ ನೀವು ಬರಿತಾ ಹೋದರೆ 36ನ ಫ್ಯಾಕ್ಟರ್ಸ್ಗಳನ್ನು ಬರಿತಾ ಹೋದರೆ ನೀವು 2/2 ಇಂಟು 3/2 ಅಂತ ಬರೀಬೋದು. ಅದೇ ರೀತಿ 42ನ ಫ್ಯಾಕ್ಟರ್ಸ್ ಏನು ಬರ್ತವೆ, 2 ಇಂಟು 3 ಇಂಟು 7. ಹಾಗೆ 72ನ ಫ್ಯಾಕ್ಟರ್ಸು 2 ಕ್ಯೂಬ್ ಇಂಟು 3 ಸ್ಕ್ವೇರ್ ಬರ್ತದೆ. ಇವಿಷ್ಟದ್ದು LCM ಬೇಕು ಅಂತ ಹೇಳಿದ್ರೆ ನೀವು ಕಾಮನ್ ಆಗಿರೋದನ್ನು ಒಂದೊಂದು ಟೈಮ್ ಬರ್ಕೊಳ್ತಾ ಹೋದರೆ 2 ಕ್ಯೂಬ್ ಕಾಮನ್ ಆಗಿದೆ, ಅಂದರೆ 2 ಬಾರಿ 2ನ ಸ್ಕ್ವೇರ್ ಒಂದು ಸರಿ 2 ಮಾತ್ರ ಬರ್ಕೊಂಡು ಉಳಿದಿರೋನ ಹೈಯೆಸ್ಟ್ ಪವರ್ ಇರೋದನ್ನು ನೀವು ತೊಗೊಳ್ತೀರಲ್ವಾ, ಹೈಯೆಸ್ಟ್ ಪವರ್ ಇರೋದು 2 ಕ್ಯೂಬು ಇಂಟು 3ನಲ್ಲಿ ಹೈಯೆಸ್ಟ್ ಪವರ್ 3 ಸ್ಕ್ವೇರು ಇಂಟು 7. ಇದಿಷ್ಟರ ಪ್ರಾಡಕ್ಟ್ ಕಂಡುಹಿಡಿದ್ರಿ ಅಂದರೆ 8 ಇಂಟು 9 ಇಂಟು 7 ಅಂತ ಬರೀತೀರಾ. ದೆನ್ 504 ಸೆಕೆಂಡ್ಸ್ ಅಂತ ಅರ್ಥ. ಅಂದರೆ 504 ಸೆಕೆಂಡ್ಗಳು ಬೇಕಾಗತ್ತೆ ಇಡೀ ಏನೋ ಆ ಬಲ್ಬು ಮತ್ತೆ ಹೊಸದಾಗಿ ಪ್ರಾರಂಭ ಆಗಲಿಕ್ಕೆ. ಈ 504 ಸೆಕೆಂಡನ್ನು ನಾವು ಮಿನಿಟಿಗೆ ಕನ್ವರ್ಟ್ ಮಾಡಿದ್ರಿ ಅಂದರೆ 504 ಏನು ಮಾಡಬೇಕಾಗತ್ತೆ, 504ನ ಡಿವೈಡೆಡ್ ಬೈ 60 ಮಾಡಬೇಕಾಗತ್ತೆ. ಅವಾಗ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 8 ಮಿನಿಟು 24 ಸೆಕೆಂಡ್ ಆಗುತ್ತೆ. ಅಂದರೆ 60ರಿಂದ 504ನ ಭಾಗಾಕಾರ ಮಾಡಿದರೆ 8.24 ಬರುತ್ತೆ. ಅದ್ರ ಪ್ರಕಾರ 8 ಮಿನಿಟು 24 ಸೆಕೆಂಡ್ ಅಂತೇಳಿ ಅರ್ಥ ಕೊಡುತ್ತೆ. ಇದನ್ನೇ ಈ 8 ಮಿನಿಟು 24 ಸೆಕೆಂಡಿಗೆ 9 ಕೂಡಬೇಕು. ಯಾಕೆ ಅಂತ ಹೇಳಿದ್ರೆ ಪ್ರಾರಂಭ ಮಾಡಿದ್ದು 9 ಗಂಟೆಗೆ. 9 ಗಂಟೆಗೆ ಪ್ರಾರಂಭ ಮಾಡಿದರೆ 8 ನಿಮಿಷ 24 ಸೆಕೆಂಡಿನ ನಂತರ ರಿಪೀಟ್ ಅದು ಬರೋದು. ಅಂದರೆ 9 ಗಂಟೆ 8 ನಿಮಿಷ 24 ಸೆಕೆಂಡ್. ಅಂದರೆ ಅಲ್ಲಿಗೆ ಇದಕ್ಕೆ ನೀವು ಪ್ಲಸ್ 0 ಏನಿದು ಅವರು ಮಿನಿಟನ್ನು ಇದನ್ನು ಬರಿತೀರಿ. ಇನ್ನು ಸೆಕೆಂಡ್ ಅಂತ ಹೇಳಿದ್ರೆ 24 ಅಂತ ಬರಿತೀರಿ. ಟೋಟಲ್ ಬಂದುಬಿಟ್ಟು 9 ಅವರ್ 8 ಮಿನಿಟ್ 24 ಸೆಕೆಂಡಿಗೆ ಬರ್ತದೆ. ಈ ಆಪ್ಷನನ್ನು ನೀವು ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ಸೊ ದಟ್ ನಿಮಗೆ ನೋಡಿದಾಗ ಆಪ್ಷನ್ 2ರಲ್ಲಿ ಆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 68th ಕ್ವಶನ್ನು, ದ P by Q ವೇರ್ PQ belongs to Z, Q is not equal to 0 form of 1.999 ... is ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್, 1.999 ಅನ್ನ P by Q ಫಾರ್ಮಲ್ಲಿ ಬರೀಬೇಕು. ಸೊ ಇದನ್ನು P by Q ಫಾರ್ಮಲ್ಲಿ ಬರೀಬೇಕು ಅಂತ ಹೇಳಿದ್ರೆ ನೋಡಿ, ಕೊಟ್ಟಂತ 1.999 ಅನ್ನ ನಾವು x ಅಂತ ತಗೊಳ್ಳೋಣ. ಈ x is equal to 1.999 ಅನ್ನ ಈಕ್ವೇಶನ್ ನಂಬರ್ 1 ಅಂತ ತಗೊಂಡು ಇಡೀ ಈಕ್ವೇಶನ್ ಅನ್ನ 10ರಿಂದ ಗುಣಾಕಾರ ಮಾಡಿದ್ರೆ x ಇಂಟು 10 ಮಾಡಿದ್ರೆ 10x ಬರುತ್ತೆ. ಇದಿಷ್ಟಕ್ಕೆ ಇಂಟು 10 ಮಾಡಿದ್ರೆ 0.1 ಸಂಖ್ಯೆ ಮುಂದಕ್ಕೆ ಬರುತ್ತೆ, ಅಂದರೆ 19.999 ಬರ್ತದೆ. ಇದನ್ನು ಈಕ್ವೇಶನ್ ನಂಬರ್ 2 ಅಂತ ತಗೊಳ್ರಿ. ವೆರಿ ಸಿಂಪಲ್, 2ನೇ ಈಕ್ವೇಶನ್ನಿಂದ 1ನೇ ಈಕ್ವೇಶನನ್ನು ನೀವು ಕಳೆದ್ರಿ ಅಂದರೆ 10x ಮೈನಸ್ x ಇಸ್ ಈಕ್ವಲ್ ಟು 19.999 ಮೈನಸ್ 1.999 ಬರ್ತದೆ. 10x ಮೈನಸ್ x ಮಾಡಿದ್ರೆ ನೀವು 9x ಅಂತ ಬರ್ಕೊಳ್ಬೋದು. 19.99ನಲ್ಲಿ 1.99 ಕಳೆದ್ರೆ ನಿಮಗೆ 18 ಬರುತ್ತೆ. ವೆರಿ ಸಿಂಪಲ್, 9ರಿಂದ 18 ನೀವು ಭಾಗಾಕಾರ ಮಾಡಿದ್ರೆ ಅಂದರೆ x ಇಸ್ ಈಕ್ವಲ್ ಟು 2 ಬರ್ತದೆ. ಗೊತ್ತಾಯ್ತಲ್ಲ? ಸೊ x ಇಸ್ ಈಕ್ವಲ್ ಟು 2 ಅಂತಕ್ಕಂಥದ್ದು ಏನಿದೆಯಲ್ಲ, ಇದನ್ನು ನೀವು 2 ಅಥವಾ 2/1 ಅಂತ ಬರೀಬೋದು. ಸೊ 2/1 ಅಂತ ಹೇಳಿದ್ರೆ ಇದು ಕೂಡ P by Q ಫಾರ್ಮಲ್ಲಿ ಇದೆ ಅಂತಾನೆ ಅರ್ಥ. ಹಾಗಾಗಿ ಕೊಟ್ಟಂತ ಆಪ್ಷನ್ಗಳಲ್ಲಿ ಆಪ್ಷನ್ 3 ನೀವು 2 ಅಂತ ಹೇಳಿದೆಯಲ್ಲ, ಸೊ ಆಪ್ಷನ್ 3 ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ. ಅದೇ ರೀತಿ 69th ಕ್ವಶನ್ನು, ದ ರೂಟ್ಸ್ ಆಫ್ ದ ಈಕ್ವೇಶನ್ x² ಮೈನಸ್ 2ax ಪ್ಲಸ್ b² ಇಸ್ ಈಕ್ವಲ್ ಟು 0 ಆರ್ ಈಕ್ವಲ್ ಇಫ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಸಮೀಕರಣ ಏನಿದೆಯಲ್ಲ, x² ಮೈನಸ್ 2ax ಪ್ಲಸ್ b² ಇಸ್ ಈಕ್ವಲ್ ಟು 0, ಈ ಸಮೀಕರಣದ ಮೂಲಗಳು ಸಮವಾಗಿದ್ದಾಗ ರಿಲೇಷನ್ ಏನು ಬರುತ್ತೆ ಅಂತ. ಸೊ ಮೂಲಗಳು ಸಮ ಆಗಿದ್ದಾವೆ ಅಂತಂದರೆ ಅದರ ಅರ್ಥ ಏನಪ್ಪ ಅಂದರೆ, ನೋಡಿ ಕ್ವಶನ್ ಹೇಳ್ತದೆ, ಕೊಟ್ಟಿರುವಂಥ ಸಮೀಕರಣವನ್ನು ನೀವು ಬರ್ಕೊಂಡ್ರೆ x² ಮೈನಸ್ 2ax ಪ್ಲಸ್ b² ಇಸ್ ಈಕ್ವಲ್ ಟು 0 ಅಂತ ತಗೊಂಡ್ರೆ ಇಲ್ಲಿ ಎ ನ ವ್ಯಾಲ್ಯೂ, ಬಿ ನ ವ್ಯಾಲ್ಯೂ, ಸಿ ನ ವ್ಯಾಲ್ಯೂ ಬರ್ಕೊಳ್ತಾ ಹೋದರೆ x² ನ ಕೊಯಿಫಿಸಿಯೆಂಟ್ ಎ ನ ವ್ಯಾಲ್ಯೂ 1, ಹಾಗೆಯೇ ಬಿ ನ ವ್ಯಾಲ್ಯೂನ ನೀವು ಏನಂತ ತಗೊಳ್ಬೇಕು ಅಂತ ಹೇಳಿದ್ರೆ ಇದಿಷ್ಟನ್ನು ನೀವು ಬಿ ಅಂತ ತಗೊಳ್ಬೇಕು, ಅಂದರೆ -2a ನ ಬಿ ಅಂತ ತಗೊಳ್ಬೇಕು. ಸಿ ಇರೋ ಜಾಗದಲ್ಲಿ ಏನಿದೆ b² ಇದೆ.
ಅವ್ರು ಹೇಳ್ತಾರೆ ರೂಟ್ಸ್ ಆರ್ ಈಕ್ವಲ್. ರೂಟ್ಸ್ ಯಾವಾಗ ಈಕ್ವಲ್ ಆಗಿರ್ತವೆ ಅಂದರೆ ಡಿಸ್ಕ್ರಿಮಿನೆಂಟ್ ಅಂದರೆ ಡೆಲ್ಟಾ ಅಂತ ಕರಿತೀವಿ ನಾವು. ಡೆಲ್ಟಾದ ಬೆಲೆ 0 ಇದ್ದಾಗ ಅಂದರೆ b² - 4ac = 0 ಅಂತ ತಗೊಳ್ತೀವಿ. ಇದ್ರ ಪ್ರಕಾರ ನೀವು ಈ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ b ಅಂತ ಹೇಳಿದ್ರೆ -2a² - 4 ಇಂಟು a ಅಂತ ಹೇಳಿದ್ರೆ 1c ಅಂದರೆ b² ದಟ್ ಈಸ್ ಈಕ್ವಲ್ ಟು 0. ಈಗ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಆಗುತ್ತೆ. 2ನ ಸ್ಕ್ವೇರ್ ಮಾಡಿದ್ರೆ 4, ಎನ ಸ್ಕ್ವೇರ್ ಮಾಡಿದ್ರೆ a² ಮೈನಸ್ ಇಲ್ಲಿ 4 ಇಂಟು b² ಮಾಡಿದ್ರೆ 4b² ದಟ್ ಈಸ್ ಈಕ್ವಲ್ ಟು 0. ಓಕೆನಾ? ಈ 4b² ಈಕ್ವಲಿಂದ ಆ ಕಡೆ ಕಳಿಸಿದ್ರಿ ಅಂತ ಹೇಳಿದ್ರೆ ಈಸ್ ಈಕ್ವಲ್ ಟು ಪ್ಲಸ್ 4b² ಆಗುತ್ತೆ. 4 ಕ್ಯಾನ್ಸಲ್ ಮಾಡ್ಬೋದಾ? 4 ಕ್ಯಾನ್ಸಲ್ ಮಾಡಿದ್ರೆ a² ಈಸ್ ಈಕ್ವಲ್ ಟು b² ಆಗುತ್ತೆ. ಅಥವಾ ಎಗೆ ಸ್ಕ್ವೇರು ಬಿಗೂ ಕೂಡ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದ್ರಿ ಅಂದರೆ a ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಬಿ ಅಂತ ತಗೊಳ್ಬೋದು. ಅಂದರೆ ಏನ್ಗೆ ಬಿನ ಬೆಲೆ ಐದರ್ ಪ್ಲಸ್ ಬರ್ಬೋದು ಅಥವಾ ಮೈನಸ್ ಬರ್ಬೋದು ಅಂತ ಅರ್ಥವನ್ನು ಕೊಡ್ತದೆ. ಇದರ ಆಧಾರದ ಮೇಲೆ ಕೊಟ್ಟಂಥ ಆಪ್ಷನ್ಗಳಲ್ಲಿ ಮೊದಲನೇ ಆಪ್ಷನ್ ಏನಿದೆಯಲ್ಲ ಎ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಬಿ ಅಂತೇಳಿ, ಸೊ ಮೊದಲನೇ ಆಪ್ಷನನ್ನು ನೀವು ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ನೆಕ್ಸ್ಟು 70th ಕ್ವಶನ್ ಹೇಳುತ್ತೆ, ಇಫ್ 3a ಈಸ್ ಈಕ್ವಲ್ ಟು 6 0 -9 -3 ದೆನ್ -2a ಈಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. 3a ನ ಬೆಲೆ 6 0 -9 -3 ಆದರೆ -2a ನ ಬೆಲೆ ಕಂಡುಹಿಡಿಯಿರಿ ಅಂತ. ವೆರಿ ಸಿಂಪಲ್. ನೀವೇನು ಮಾಡಬೇಕು ಅಂದರೆ 3a ಇಷ್ಟಿದೆ ಅಂದರೆ ಎನ ಬೆಲೆ ಎಷ್ಟು ಬರುತ್ತೆ ಅಂತ ತಗೊಂಡು ಅದನ್ನು -2 ದಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಹೇಗೆ ಮಾಡೋದು ಅಂತ ನೋಡೋದಾದ್ರೆ ನೋಡಿ, ಇಲ್ಲಿ 3a ಈಸ್ ಈಕ್ವಲ್ ಟು 6 0 ಅಲ್ವಾ? ಇದು 6 0 -9 -3 ಈ 3ನ ಈಕ್ವಲಿಂದ ಆ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ 3 ಆಗುತ್ತೆ. ಅಂದರೆ ಇದರ ಅರ್ಥ ಏನು, 3ರಿಂದ ಇದನ್ನು ಭಾಗಾಕಾರ ಮಾಡಿ ಬರ್ಕೊಳ್ತಾ ಹೋಗ್ಬೇಕು. ಆಗ ಏನಾಗುತ್ತೆ ನೋಡಿ, ಇಲ್ಲಿ 6ಅನ್ನು 3ರಿಂದ ಭಾಗಾಕಾರ ಮಾಡಿದ್ರೆ 2 ಬರುತ್ತೆ. 0 ಡಿವೈಡೆಡ್ ಬೈ 3 ಮಾಡಿದ್ರೆ 0 ಬರುತ್ತೆ. -9 ಡಿವೈಡೆಡ್ ಬೈ 3 ಮಾಡಿದ್ರೆ -3 ಬರುತ್ತೆ. ಹಾಗೆಯೇ -3 ಡಿವೈಡೆಡ್ ಬೈ 1 ಮಾಡಿದ್ರೆ -1 ಬಂತು. ಈ 2 0 -3 -1 ಅನ್ನು ಇಂಟು -2 ಮಾಡಬೇಕು. ಅಂದರೆ ಇದಿಷ್ಟನ್ನು ನೀವು -2 ಮಲ್ಟಿಪ್ಲೈ ಮಾಡಿದ್ರಿ ಅಂದರೆ -2a ದ ಬೆಲೆ ಸಿಗುತ್ತೆ. ಸೊ -2 ದಿಂದ ಮಲ್ಟಿಪ್ಲೈ ಮಾಡಿ ಬರೀತಾ ಹೋಗ್ರಿ. 2 ಇಂಟು -2 ಮಾಡಿದ್ರೆ -4, 0 ಇಂಟು -2 ಮಾಡಿದ್ರೆ 0, -3 ಇಂಟು -2 ಮಾಡಿದ್ರೆ ಆ್ಯಕ್ಚುಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋದ್ರಿಂದ 3 2s 6 ಬರುತ್ತೆ. -1 ಇಂಟು -2 ಇರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ 1 2s 2. ಸೊ -4 0 6 2 ಇದು ಆನ್ಸರ್. ಇದ್ರ ಪ್ರಕಾರ ಸೊ ನೀವು ಆಪ್ಷನ್ 3ರಲ್ಲಿ ಆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಆಪ್ಷನ್ 3ಅನ್ನ ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ 70ನೇ ಪ್ರಶ್ನೆಗೆ. ನೆಕ್ಸ್ಟ್ ಕ್ವಶನ್ 71 ಹೇಳುತ್ತೆ, ದ ಲೆಂತ್ ಆಫ್ ಈಚ್ ಸೈಡ್ ಆಫ್ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ದ ಲೆಂತ್ ಆಫ್ ಈಕ್ವಲ್ ಸೈಡ್ಸ್ ಆಫ್ an isosceles right triangle. The area of a square is how many times the area of the triangle ಅಂತ ಕೊಟ್ಟಿದ್ದಾರೆ. ಕ್ವಶನ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಲಂಬಕೋನ ಸಮದ್ವಿಬಾಹು ತ್ರಿಭುಜದ ಸಮಬಾಹುಗಳ ಅಳತೆಗಳಿಗನುಗುಣವಾಗಿ ವರ್ಗವನ್ನು ರಚಿಸಿದಾಗ ವರ್ಗದ ವಿಸ್ತೀರ್ಣವು ತ್ರಿಭುಜದ ವಿಸ್ತೀರ್ಣದ ಎಷ್ಟರಷ್ಟಿರುತ್ತೆ ಅಂತ ಕ್ವಶನ್. ಸೊ ಇದನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಇಲ್ಲಿ ದ ಸೈಡ್ ಆಫ್ ಲೆಂತ್ ಅನ್ನು ನಾವು ಎಸ್ ಅಂತ ತಗೊಳ್ಳೋಣ. ಇದ್ರ ಪ್ರಕಾರ ನಮಗೆ ಗೊತ್ತು ಏರಿಯಾ ಆಫ್ ಸ್ಕ್ವೇರ್ ಅಂತ ಹೇಳಿದರೆ ಏನು, s² ಅಂತ ತಗೊಳ್ಬೋದು. ಅವಾಗ ಸ್ಕ್ವೇರ್ನ ಪ್ರತಿ ಸೈಡು ಎಸ್ ಇದೆ ಅಂದರೆ ಅವಾಗ ಏರಿಯಾ ಏನು ಬರುತ್ತೆ, s² ಬರುತ್ತೆ. ಇದೇ ಸೈಡನ್ನು ನಾವು ಏರಿಯಾ ಆಫ್ ಟ್ರಯಾಂಗಲ್ಗೆ ಅಪ್ಲೈ ಮಾಡಿದ್ರಿ ಅಂದರೆ ಏರಿಯಾ ಆಫ್ ಟ್ರಯಾಂಗಲ್ನ ಫಾರ್ಮುಲಾ ಹಾಫ್ ಇಂಟು ಬೇಸ್ ಇಂಟು ಹೈಟು. ಇದ್ರ ಪ್ರಕಾರ ಹಾಫ್ ಇಂಟು ಅವ್ರು ಹೇಳ್ತಾರೆ ರೈಟ್ ಟ್ರಯಾಂಗಲ್ಲು ಜೊತೆಗೆ ರೈಟ್ ಟ್ರಯಾಂಗಲ್ನ ಎರಡೂ ಬಾಹುಗಳು ಸಮ ಅಂತ. ಅದ್ರ ಪ್ರಕಾರ ಒಂದು ಬಾಹುವನ್ನು ಬೇಸ್ ಅಂತ ತಗೊಂಡ್ರೆ ಇನ್ನೊಂದು ಬಾಹುವನ್ನು ಹೈಟ್ ಅಂತ ತಗೊಳ್ಬೇಕು. ಆಗ ಎರಡೂ ಕೂಡ ಎಸ್ ಇಂಟು ಎಸ್ ಅಂತಾನೆ ತಗೊಳ್ಬೇಕಾಗತ್ತೆ. ಯಾಕೆಂದರೆ ನಾವಿಲ್ಲಿ ಎಸ್ ಅಂತ ತಗೊಂಡಿದ್ದೀವಿ. ಈಗ ನೋಡ್ರಿ, ಇಲ್ಲಿ ಎಸ್ ಇಂಟು ಎಸ್ ಮಾಡಿದ್ರೆ s² ಬರುತ್ತೆ ಡಿವೈಡೆಡ್ ಬೈ 2. ಈಗ ನಾವೇನು ಹೇಳ್ಬೋದು ಇದ್ರ ಆಧಾರದ ಮೇಲೆ ಅಂತ ಹೇಳಿದ್ರೆ s² ಅಂದರೆ ಏನು, ಏರಿಯಾ ಆಫ್ ಸ್ಕ್ವೇರ್ ತಾನೆ. ಇದ್ರ ಪ್ರಕಾರ s² ಈಸ್ ಈಕ್ವಲ್ ಟು 2 ಈಕ್ವಲಿಂದ ಆ ಕಡೆ ಡಿವೈಡೆಡ್ ಬೈ 2 ಈಕ್ವಲಿಂದ ಆ ಕಡೆ ಹೋದ್ರೆ ಏನಾಗುತ್ತೆ 2 ಆಗುತ್ತೆ. ಅದರ ಅರ್ಥ 2 ಟೈಮ್ಸ್ ಆಫ್ ಟ್ರಯಾಂಗಲ್ನ ಏರಿಯಾ ಆಫ್ ಟ್ರಯಾಂಗಲ್. ಏರಿಯಾ ಆಫ್ ಟ್ರಯಾಂಗಲ್ ಇದೆ ತಾನೆ. ಸೊ ದಟ್ ಏನಂತ ಹೇಳ್ಬೋದು, ಒಂದು ಸ್ಕ್ವೇರ್ನ ಏರಿಯಾವು ಎರಡು ತ್ರಿಭುಜದ ಏರಿಯಾಕ್ಕೆ ಸಮ ಇರುತ್ತೆ. ಗೊತ್ತಾಯ್ತಲ್ಲ. ಸೊ ಇದರ ಆಧಾರದ ಮೇಲೆ ಕೊಟ್ಟಂತಹ ಆಪ್ಷನ್ಗಳಲ್ಲಿ ಎರಡನೇ ಆಪ್ಷನ್ನಲ್ಲಿ ಆ ಒಂದು ಆನ್ಸರ್ ಇದೆ 2 ಟೈಮ್ ಅಂದರೆ 2ರಷ್ಟಿದೆ ಅಂತೇಳಿ. ಸೊ ಇದನ್ನು ನೀವು ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ಮುಂದಿನ ಕ್ವಶನ್ 72nd ಕ್ವಶನ್ನು, ಇಫ್ ದ ಮೀನ್ ಆಫ್ ಎನ್ a and 1/a is p, the mean of a cube and 1/a cube is ಅಂತ ಕೊಟ್ಟಿದ್ದಾರೆ.
ಎ ಮತ್ತು 1/a ಇವುಗಳ ಮಾಧ್ಯಮ ಪಿ ಆದರೆ ಅಂದರೆ ಮಧ್ಯಮ ಅಂತ ಅರ್ಥ. ಅದು ಎ ಕ್ಯೂಬ್ ಮತ್ತು 1/a ಕ್ಯೂಬ್ಗಳ ಮೊತ್ತ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನೀವು ಉತ್ತರವನ್ನು ಬರೀಬೇಕಾದ್ರೆ ಏನು ಮಾಡಬೇಕು ಅಂತ ನೋಡೋಣ. ನೋಡಿ, ಆ್ಯಕ್ಚುಲಿ ಮೀನ್ ಅಂದರೆ ಏನು? ಎರಡು ಪದಗಳ ಮಧ್ಯ ಬಿಂದು. ಅಂದರೆ ಅದರ ಅರ್ಥ ಒಂದು ಎ ಇನ್ನೊಂದು 1/a ಇದೆ ಅಂದರೆ ಅದನ್ನು a + 1/a / 2 ತಗೊಂಡ್ರೆ ಅದನ್ನು ನಾವು ಮೀನ್ ಅಂತ ಕರಿತೀವಿ. ಇದು ಪಿ ಅಂತ ಹೇಳ್ತಾರೆ ಅವರು. ಎರಡು ಸಂಖ್ಯೆಗಳ ಮಧ್ಯಮ ಪಿ. ಹಾಗಿದ ಮೇಲೆ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. a + 1/a 2 ಈಕ್ವಲಿಂದ ಆ ಕಡೆ ಕಳಿಸ್ರಿ 2p ಆಗುತ್ತೆ. ಈಗ a + 1/a ನೀವು ಐಡೆಂಟಿಟಿಯ ಪ್ರಕಾರ x³ + y³ ಸೂತ್ರ ಬರುತ್ತೆ. ಏನು? x³ + y³ = x + y (³ - 3xy × x + y ಅನ್ನೋ ಫಾರ್ಮುಲಾ. ಈ ಒಂದು ಐಡೆಂಟಿಟಿಗೆ ನೀವು ವ್ಯಾಲ್ಯೂವನ್ನು ಹಾಕಿದಾಗ ಎ ಅಂದರೆ a³ ತಗೊಳ್ರಿ, y ಅಂತ ಹೇಳಿದ್ರೆ ಇಲ್ಲಿ 1/a³ ತಗೊಳ್ರಿ, ದಟ್ ಈಸ್ ಈಕ್ವಲ್ ಟು x + y (³ ಅಂತ ಹೇಳಿದ್ರೆ a + 1/a (³ - 3 × xy ಅಂತ ಹೇಳಿದ್ರೆ a × 1/a × x + y ಅಂತ ಹೇಳಿದ್ರೆ ಮತ್ತೆ ಇಲ್ಲಿ a + 1/a. ಇದ್ರ ಪ್ರಕಾರ a + 1/a ದ ವ್ಯಾಲ್ಯೂ ಬಂದಿದೆ 2p. ಇದನ್ನು ಕ್ಯೂಬ್ ಅಂತ ಬರ್ಕೊಳ್ಳಿ. 3 × a ಕ್ಯಾನ್ಸಲ್ ಆಗುತ್ತೆ, 3 ಬರುತ್ತೆ. a + 1/a ಅಂದರೆ ಮತ್ತೊಂದು ಬಾರಿ 2p ಅಂತ ತಗೊಳ್ಬೋದು. ಈಗ 2p ಕ್ಯೂಬ್ ಮಾಡಿದ್ರಿ ಅಂದರೆ ನೀವು 2p ಕ್ಯೂಬ್ ಮಾಡಿದ್ರಿ ಅಂದರೆ 8p³ ಬರುತ್ತೆ. -3 + 2p ಆಯಿತು. ಓಕೆನಾ? ಮುಂದಿನ ಹಂತದಲ್ಲಿ ಇದನ್ನು ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಆ್ಯಕ್ಚುಲಿ ಇಂಟು ಇರೋದ್ರಿಂದ 3 × 2p ಮಾಡಬೇಕು. ಆ್ಯಕ್ಚುಲಿ 3 × 2 ಇದು ಇಂಟು ಬರುತ್ತೆ ಇಲ್ಲಿ. ಆಗ 3 × 2 ಮಾಡಿದರೆ ಆ್ಯಕ್ಚುಲಿ ಏನು ಬರುತ್ತೆ? 6p ಬರುತ್ತೆ. ಅಲ್ಲಿಗೆ 8p³ - 6p ಆಯಿತು. ಈಗ ಅವರೇ ಹೇಳಿದ್ದಾರೆ a³ + 1/a³ / 2 ಬೆಲೆ ಎಷ್ಟು ಅಂತ. a³ + 1/a³ ಅಂದರೆ ಏನು ಬಂದಿದೆ ಇಲ್ಲಿ ನಿಮಗೆ? 8p³ - 6p ಅನ್ನು / 2 ಮಾಡಿದಾಗ ಆನ್ಸರ್ ಸಿಕ್ಬಿಡುತ್ತೆ ನಿಮಗೆ. ನೋಡಿ, ಇಲ್ಲಿ 8p ಮತ್ತು 6p ನಲ್ಲಿ 2p ಕಾಮನ್ ಇದೆ. 2p ಕಾಮನ್ ತೆಗೆದ್ರೆ p² - 3 ಬರ್ತದೆ / 2. ನೆಕ್ಸ್ಟು ಇಲ್ಲಿ ಆ್ಯಕ್ಚುಲಿ 2 ಅಲ್ವಾ, 4p² ಬರ್ತದೆ. 2 ಕ್ಯಾನ್ಸಲ್ ಮಾಡಿದ್ರಿ ಅಂದರೆ ಫೈನಲ್ ಆನ್ಸರ್ ಬಂದ್ಬಿಟ್ಟು ಇಲ್ಲಿ p ಉಳಿತು, ಬ್ರಾಕೆಟ್ನ ಒಳಗಡೆ 4p² - 3 ಉಳಿತು. ಏನು ಬರ್ತದೆ ಆನ್ಸರು? p × 4p² - 3 ಬರ್ತದೆ. ಸೊ ಇದ್ರ ಪ್ರಕಾರವಾಗಿ ನೀವು ಕೊಟ್ಟಂತ ಆಪ್ಷನ್ಗಳನ್ನು ನೋಡ್ತಾ ಹೋದಾಗ ಮೂರನೇ ಆಪ್ಷನ್ನಲ್ಲಿ ಆ ಒಂದು ಉತ್ತರ ಕಂಡು ಬರ್ತಾ ಇದೆ. ಸೊ ದಟ್ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಅದೇ ರೀತಿ 73rd ಕ್ವಶನ್ ಅನ್ನು ನೋಡೋದಾದ್ರೆ, ಇಫ್ ದ ಅವರೇಜ್ ಆಫ್ ಎ ಬಿ ಸಿ ಈಸ್ 1 ಗ್ರೇಟರ್ ದ್ಯಾನ್ ದಟ್ ಆಫ್ ಎ ಅಂಡ್ ಬಿ ದೆನ್ ದ ವ್ಯಾಲ್ಯೂ ಆಫ್ ಸಿ ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್. ಎ ಬಿ ಸಿ ಇವುಗಳ ಸರಾಸರಿಯು ಎ ಮತ್ತು ಇವುಗಳ ಸರಾಸರಿಯು ಎ ಮತ್ತು ಬಿಗಳ ಸರಾಸರಿಗಿಂತ 1 ಹೆಚ್ಚಾಗಿದೆ. ಹಾಗಾದರೆ ಸಿ ನ ಬೆಲೆ ಏನು ಅಂತ ಕೇಳಿದ್ದಾರೆ. ಇದನ್ನು ನೀವು ಕಂಡುಹಿಡಿಬೇಕಾದ್ರೆ ಸ್ವಲ್ಪ ನಾವು ಅಬ್ಸರ್ವ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಅವರೇ ಹೇಳುವ ಪ್ರಕಾರ a + b + c / 3 ಮಾಡ್ರಿ. ಇದು ಎ ಬಿ ಸಿ ನ ಸರಾಸರಿ. ಇದು ಯಾವುದಕ್ಕೆ ಸಮ ಇರುತ್ತಂತೆ? ಎ ಮತ್ತು ಬಿ ನ ಸರಾಸರಿಗಿಂತ 1 ಜಾಸ್ತಿ ಇರುತ್ತೆ ಅಂತ. ಅಂದರೆ a + b / 2 + 1 ಅಂತ ತಗೊಳ್ಬೇಕು. ಇದನ್ನ × 6 ಅಂತ ತಗೊಳ್ರಿ. ಅವ್ರು ಹೇಳಿರೋದು ಇದೇ ರೀತಿನಲ್ಲಿ. ಇದರ ಆಧಾರದ ಮೇಲೆ ನೀವು ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ 3 ಮತ್ತು 2 ಕ್ಯಾಲ್ಸಿಯಂ ತಗೊಂಡ್ರೆ ಇದನ್ನ ಆಕ್ಚುಯಲ್ ಆಗಿ ನೀವು × 6 ಮಾಡ್ಕೊಳ್ರಿ. ಇದಿಷ್ಟನ್ನ ಈ 6 ರಿಂದ ಮಲ್ಟಿಪ್ಲೈ ಮಾಡಿದ್ರೆ 3 2s 6 ಬರೋದ್ರಿಂದ 2 × a + b + c ಅಂತ ತಗೊಳ್ಬೋದು. ಇಲ್ಲಿ 2 ಮತ್ತು 1 ಕ್ಯಾಲ್ಸಿಯಂ ತಗೊಂಡ್ರೆ ಆಕ್ಚುಲಿ 2 ಬರುತ್ತೆ. ಈ 2ನ್ನ 2ರಿಂದ 6 ಭಾಗಿಸಿದ್ರಿ ಅಂತ ಹೇಳಿದ್ರೆ ಸೊ ನಿಮಗೆ ಏನು ಬರುತ್ತೆ ಅಂದರೆ ಇಲ್ಲಿ 3 × a + b + 6 ಅಂತ ಬರ್ತದೆ. ಇದ್ರ ಪ್ರಕಾರವಾಗಿ ನೀವೇನು ಮಾಡ್ಬೋದು? ಇಲ್ಲಿ 2 × a + b + c ಅಂದರೆ 2a + 2b + 2c. ಹಾಗೆ ಇಲ್ಲಿ 3a + 3b + 6 ಅಂತ ತಗೊಳ್ತೀರಾ. 2c 1 ಇಟ್ಕೊಂಡ್ರೆ 2a ಆ ಕಡೆ ಹೋದರೆ -2a ಆಗೋದ್ರಿಂದ 3a ನಲ್ಲಿ 2a ಕಳೆದ್ರೆ a ಬರ್ತದೆ. ಹಾಗೆಯೇ 2b ಈಕ್ವಲಿಂದ ಆ ಕಡೆ ಹೋದರೆ 3b ನಲ್ಲಿ 2b ಅನ್ನು ಕಳೆದ್ರೆ b ಬರ್ತದೆ. ಇನ್ನು ಪಕ್ಕದಲ್ಲಿ 6 ಉಳಿತು. ಈಗ ಸಿ ಮಾತ್ರ ಬೇಕು ಅಂದರೆ 2ನ ಈಕ್ವಲಿಂದ ಆ ಕಡೆ ಕಳಿಸ್ರಿ, a + b + 6 / 2 ಬರ್ತದೆ. ಅಥವಾ 2ರಿಂದ a + b + 6 ಅನ್ನು ನೀವು ಭಾಗಾಕಾರ ಮಾಡಿದ್ರಿ ಅಂದರೆ
ನೀವು ಒಂದೊಂದಾಗಿ ಬರಿತಾ ಹೋದಾಗ ಸಿ ಈಸ್ ಈಕ್ವಲ್ ಟು a/2 ಪ್ಲಸ್ b/2 ಪ್ಲಸ್ 6/2 ಮಾಡಿದ್ರಿ ಅಂದರೆ ಸಿ ಈಸ್ ಈಕ್ವಲ್ ಟು ಎರಡಕ್ಕೆ LCM 2 ಸೇಮ್ ಇರೋದ್ರಿಂದ ಮೇಲ್ಗಡೆ a ಪ್ಲಸ್ ಬಿ ಬರ್ತದೆ. ಇದು 2ರಿಂದ 6 ಭಾಗಾಕಾರ ಮಾಡಿದ್ರೆ 3 ಬರ್ತದೆ. ಸೊ ನಿಮಗೆ ಆನ್ಸರ್ ಏನು ಬರ್ತಾ ಇದೆ, ಸಿ ಈಸ್ ಈಕ್ವಲ್ ಟು a ಪ್ಲಸ್ ಬಿ ಡಿವೈಡೆಡ್ ಬೈ 2 ಪ್ಲಸ್ 3. ಸೊ ಇದನ್ನು ನೀವು ಏನಂತ ಹೇಳ್ಬೋದು ಅಂದರೆ ಎ ಪ್ಲಸ್ ಬಿನ ಅಂದರೆ ಎ ಮತ್ತು ಬಿನ ಸರಾಸರಿಗಿಂತ, ಎ ಮತ್ತು ಬಿನ ಸರಾಸರಿ ಅಂತ ಹೇಳ್ತೀವಿ ತಾನೇ ನಾವು ಇದನ್ನು. ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಅಂದರೆ ಎ ಮತ್ತು ಬಿನ ಸರಾಸರಿಗಿಂತ ಎಷ್ಟು ಜಾಸ್ತಿ ಬರ್ತಾ ಇದೆ, 3 ಜಾಸ್ತಿ ಬರ್ತಾ ಇದೆ. ಅಂದರೆ ಗ್ರೇಟರ್ ದ್ಯಾನ್ 3 ಆಫ್ ಎ ಆ್ಯಂಡ್ ಬಿ, ಮೀನ್ ಆಫ್ ದ ಎ ಆ್ಯಂಡ್ ಬಿ ಅಂತ ಹೇಳ್ಬೋದು. ಅದ್ರ ಪ್ರಕಾರವಾಗಿ ಈಗ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಆಪ್ಷನ್ಗಳನ್ನು ನೋಡ್ತಾ ಹೋದಾಗ ಗ್ರೇಟರ್ ದ್ಯಾನ್ 3 ಬೈ ಅವರೇಜ್ ಆಫ್ ಎ ಆ್ಯಂಡ್ ಬಿ ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಗ್ರೇಟರ್ ದ್ಯಾನ್ 3 ಬೈ ಅವರೇಜ್ ಆಫ್ ಎ ಆ್ಯಂಡ್ ಬಿ ಆಪ್ಷನ್ 1ರಲ್ಲಿದೆ. ಸೊ ನೀವು ಆಪ್ಷನ್ 1 ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಕ್ವಶನ್ನು 74. ಇಫ್ ಎ ಇಸ್ ಈಕ್ವಲ್ ಟು 1001 ದೆನ್ a ಸ್ಕ್ವೇರ್ ಇಂಟು a ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್ ಆಗಿ ಹೇಳ್ಬೋದು, ನಮಗೆ ಗೊತ್ತು ಇದು ಒಂದು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಈ ಮ್ಯಾಟ್ರಿಕ್ಸ್ನ ಜೊತೆಗೆ ಯಾವುದೇ ಒಂದು ಮ್ಯಾಟ್ರಿಕ್ಸನ್ನು ಗುಣಾಕಾರ ಮಾಡಿದ್ರು ಆನ್ಸರ್ ಅದೇ ಬರುತ್ತೆ. ಹಾಗಾಗಿ a ಸ್ಕ್ವೇರ್ ಇಂಟು a ಸ್ಕ್ವೇರ್ ಮಾಡಿದ್ರೂ ಕೂಡ 1001 ಬರ್ತದೆ. ಸೊ ದಟ್ ನೀವು ಇದಕ್ಕೆ ಆಪ್ಷನ್ 4 ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ಇದಕ್ಕೆ ಯಾವುದೇ ಲೆಕ್ಕ ಮಾಡೋ ಅಗತ್ಯತೆ ಇಲ್ಲ. ಅದೇ ರೀತಿಯಲ್ಲಿ 75ನೇ ಕ್ವಶನ್ ಹೇಳ್ತಾ ಇದೆ ಏನಂದ್ರೆ, ಎ ಸ್ಟೂಡೆಂಟ್ ಈಸ್ ಡಿಕ್ಲೇರ್ಡ್ ಟು ಹ್ಯಾವ್ ಪಾಸ್ಡ್ ಇನ್ SSLC ಎಕ್ಸಾಮಿನೇಷನ್ ಇಫ್ he passes in all six subjects the number of ways in which student can fail is ಅಂತ ಕೊಟ್ಟಿದ್ದಾರೆ. 10ನೇ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಉತ್ತೀರ್ಣರಾಗಲು ಎಲ್ಲ 6 ವಿಷಯಗಳಲ್ಲಿ ಪಾಸ್ ಆಗಬೇಕು. ಹಾಗಾದರೆ ಅವನು ಅನುತ್ತೀರ್ಣವಾಗಬೇಕಾದರೆ ಇರುವ ಒಟ್ಟು ಸಾಧ್ಯತೆಗಳು ಎಷ್ಟು ಅನ್ನೋದು ಕ್ವಶನ್. ಇದಕ್ಕೆ ವೆರಿ ಸಿಂಪಲ್ ನಾವೇನು ಹೇಳ್ಬೋದು ಅಂತ ಹೇಳಿದ್ರೆ, ಫಾರ್ ಈಚ್ ಸ್ಟೂಡೆಂಟ್ ಆಫ್ ದ 6 ಸಬ್ಜೆಕ್ಟ್ಸ್ ದೇ ಆರ್ 2 ಪಾಸಿಬಿಲಿಟೀಸ್, ಪಾಸ್ ಆರ್ ಫೇಲ್. ಹೌದಾ, 2 ಪಾಸಿಬಿಲಿಟಿ ಇದೆ, ಒಂದು ಪಾಸು ಇನ್ನೊಂದು ಫೇಲು. ಇದರ ಆಧಾರದ ಮೇಲೆ ಟೋಟಲ್ ಔಟ್ಕಮ್ಸ್ ಎಷ್ಟು ಬರ್ತಾವಪ್ಪ ಅಂತ ಹೇಳಿದ್ರೆ, ಒಟ್ಟು ಸಬ್ಜೆಕ್ಟ್ 6 ಇರೋದ್ರಿಂದಾಗಿ ನಾವು ಅದನ್ನು 2/6 ಅಂತ ತಗೊಳ್ಬೋದು. ಪಾಸಿಬಿಲಿಟೀಸ್ 2, ಒಟ್ಟು ಸಬ್ಜೆಕ್ಟ್ 6 ಅಂದರೆ ಅಲ್ಲಿಗೆ 2/6 ಅಂತ ಹೇಳಿದ್ರೆ ನಿಮಗೆ 64 ಬರುತ್ತೆ. ಈ 64ನಲ್ಲಿ ನೀವು ತಿಳ್ಕೊಂಡಿರ್ರಿ ಪಾಸ್ ಆಗುವಂತಹ ಪಾಸಿಬಿಲಿಟೀಸ್ ಎಷ್ಟು ಬರ್ತದೆ ಅಂತ ಕೇಳಿದವರು. ದೇರ್ ಈಸ್ ಓನ್ಲಿ 1 ವೇ ಟು ಪಾಸ್, ಒಂದೇ ವೇ ಇರೋದು, ಏನದು 6 ಸಬ್ಜೆಕ್ಟ್ ಪಾಸ್ ಆಗಬೇಕು. ಫೇಲ್ ಆಗೋದು ಅಂದರೆ ಯಾವ ರೀತಿನಲ್ಲಾದರೂ ಫೇಲ್ ಆಗ್ಬೋದು. ಅಂದರೆ ಇರುವ 6 ಸಬ್ಜೆಕ್ಟಲ್ಲಿ 1 ಸಬ್ಜೆಕ್ಟ್ ಫೇಲ್ ಆಗ್ಬೋದು, 2 ಸಬ್ಜೆಕ್ಟ್ ಫೇಲ್ ಆಗ್ಬೋದು, ಈ ರೀತಿನಲ್ಲಿ ಇರುತ್ತೆ. ಅಲ್ಲಿ ಕೇಳಿರೋದು ಕ್ವಶನ್ನು ಅನುತ್ತೀರ್ಣನಾಗಬೇಕಾದರೆ ಇರುವ ಒಟ್ಟು ಸಾಧ್ಯತೆಗಳು. ಟೋಟಲ್ ಪಾಸಿಬಿಲಿಟೀಸ್ 64, ಅದರಲ್ಲಿ ಪಾಸ್ ಆಗ್ಲಿಕ್ಕೆ ಇರೋದು ಒಂದೇ ಪಾಸಿಬಿಲಿಟಿ 1. ಅದನ್ನು ನೀವು ಕಳೆದ್ರಿ ಅಂದರೆ ಟೋಟಲ್ 63 ಬರುತ್ತೆ. 1 ಪಾಸ್ ಆಗೋ ಪಾಸಿಬಿಲಿಟಿ ಇದ್ದರೆ ಇನ್ನು ಉಳಿದಿರುವ ಪಾಸಿಬಿಲಿಟೀಸ್ ಏನಿದಾವೆ 63 ಕೂಡ ಫೇಲ್ ಆಗೋ ಪಾಸಿಬಿಲಿಟೀಸೇ. ಇದರ ಆಧಾರದ ಮೇಲೆ ನೀವು ಆಪ್ಷನ್ ಕೊಟ್ಟಿದ್ದಾರೆ 1, ಸೋ ದಟ್ ನೀವು ಒಂದನೇ ಆಪ್ಷನನ್ನು ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ನು 76th ಕ್ವಶನು, ದ ಶೇಡೆಡ್ ರೀಸನ್ ಇನ್ ದ ವೆನ್ ಡಯಾಗ್ರಾಮ್ ರೆಪ್ರೆಸೆಂಟ್ಸ್. ವೆನ್ ರೇಖಾಚಿತ್ರದಲ್ಲಿ ಛಾಯೀಕೃತ ಭಾಗವು ಏನನ್ನು ಸೂಚಿಸುತ್ತದೆ ಅಂತ. ಈ ಛಾಯೀಕೃತ ಭಾಗದ ಒಂದು ಸೂಚನೆಯನ್ನು ಕೆಳಗಡೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ಈ ಛಾಯೀಕೃತ ಭಾಗದಲ್ಲಿ ಏನಿರುತ್ತೆ ಅಂದರೆ ಅದು ಎನಲ್ಲೂ ಇರುತ್ತೆ, ಬಿನಲ್ಲೂ ಇರುತ್ತೆ, 2ರಲ್ಲೂ ಇರಬೇಕು. ಗೊತ್ತಾಯ್ತಲ್ಲ? ಅಂದರೆ ಅದರ ಅರ್ಥ ಎ ಮೈನಸ್ ಏನು ಹೇಳ್ಬೋದು ನೀವು, ಎ ಮೈನಸ್ ಬಿ ಅಂತ ಹೇಳ್ಬೋದು. ಹೇಗೆ ಅಂದರೆ ಎನಲ್ಲಿ ಎ ಮೈನಸ್ ಬಿ ಅನ್ನು ಕಳೆದಾಗ ಏನು ಬರುತ್ತಲ್ಲ ಅದು ಇದರಲ್ಲಿ ಇರುತ್ತೆ. ಹಾಗಾಗಿ ನೀವು ಆಪ್ಷನ್ 2 ಈ ಒಂದು ಪ್ರಶ್ನೆಗೆ ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ವಶನ್ ನಂಬರ್ 77. ಇಫ್ ದ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಆಫ್ ಸ್ಕೋರ್ಸ್ 1, 2, 3, 4, 5 ಈಸ್ 1, 4, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಆಫ್ 11, 12, 13, 14, 15 ಅಂತ ಕೊಟ್ಟಿದ್ದಾರೆ. 1, 2, 3, 4, 5 ಈ ಪ್ರಾಪ್ತಾಂಕಗಳ ಮಾನಕ ವಿಚಲನೆ 1.4. ಹಾಗಾದರೆ 11, 12, 13, 14, 15 ಈ ಪ್ರಾಪ್ತಾಂಕಗಳ ಮಾನಕ ವಿಚಲನೆ. ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ದತ್ತಾಂಶಗಳ ಪ್ರತಿಯೊಂದು ಸಂಖ್ಯೆಗೆ ನಾವು ಒಂದು ಸ್ಥಿರಾಂಕವನ್ನು ಹೇಳ್ತೀವಿ. ಆ ಒಂದು ಸ್ಥಿರಾಂಕವನ್ನು ಪ್ರತಿ ಸಂಖ್ಯೆಗೂ ನಾವು ಕೂಡ್ತಾ ಹೋದಿವಿ ಅಂದರೆ ಅಲ್ಲಿ ಮಾನಕ ವಿಚಲನೆಯಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ನೀವು ನೋಡ್ತಾ ಹೋದರೆ 1ಕ್ಕೆ 10 ಕೂಡಿದ್ರೆ 11 ಬರುತ್ತೆ, 2ಕ್ಕೆ 10 ಕೂಡಿದ್ರೆ 12 ಬರುತ್ತೆ, 3ಕ್ಕೆ 10 ಕೂಡಿದ್ರೆ 13, ಈ ರೀತಿ 10 ಸೇರಿಸ್ತಾ ಹೋಗಿದ್ದಾರೆ. ಒಂದು ಸ್ಥಿರ ಸಂಖ್ಯೆಯನ್ನು ಪ್ರತಿ ಸಂಖ್ಯೆಗೂ ಕೂಡ್ತಾ ಹೋಗಿ ಇದರ ಮಾನಕ ವಿಚಲನೆ ಕಂಡಿಡಿದ್ರಿ ಅಂದರೆ
ಎರಡರದ್ದು ಸೇಮ್ ಬರುತ್ತೆ. ಅದರ ಆಧಾರದ ಮೇಲೆ 1.4 ಆಪ್ಷನ್ 1ರಲ್ಲಿದೆ. ಸೊ ದಟ್ ಆಪ್ಷನ್ 1 ನೀವು ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಇನ್ನು ಎರಡನೇ ಕ್ವಶನ್ 78ನೇ ಕ್ವಶನ್ ಬಂದ್ಬಿಟ್ಟು ಇನ್ ಎ ಪಿ mth ಟರ್ಮ್ ಈಸ್ ಎನ್, ಹಾಗೆಯೇ nth ಟರ್ಮ್ ಈಸ್ ಎಮ್, ವೇರ್ ಎಮ್ ಈಸ್ ನಾಟ್ ಈಕ್ವಲ್ ಟು ಎನ್, ದೆನ್ pth ಟರ್ಮ್ ಈಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಮಾಂತರ ಶ್ರೇಣಿಯ ಪ್ರಕಾರವಾಗಿ ನಾವು ಎನ್ ಮತ್ತು ಎನ್ನೇ ಪದ ಎಮ್ನೇ ಪದ ಎನ್ ಆದರೆ ಎನ್ನೇ ಪದ ಎಮ್ ಆದರೆ ಇಲ್ಲಿ ಎಮ್ ಮತ್ತು ಎನ್ ಸಮ ಇಲ್ಲದೆ ಇದ್ದಾಗ ಪಿನ ಪದ ಎಷ್ಟಿರುತ್ತೆ ಅಂತ ಇದು ಸೂತ್ರ. ಆ್ಯಕ್ಚುಲಿ ಈ ಒಂದು ಸೂತ್ರವನ್ನು ನಾವೇನು ಹೇಳ್ತೀವಿ ಅಂದರೆ ಎ ಪಿ ಈಸ್ ಈಕ್ವಲ್ ಟು ಎಮ್ ಪ್ಲಸ್ ಎನ್ ಮೈನಸ್ ಪಿ ಅಂತ ಹೇಳ್ತೀವಿ. ಅದ್ರ ಪ್ರಕಾರ ಎಮ್ ಪ್ಲಸ್ ಎನ್ ಮೈನಸ್ ಪಿ ಅಥವಾ ಇಲ್ಲಿ ನಿಮಗೆ ಎನ್ ಪ್ಲಸ್ ಎಮ್ ಮೈನಸ್ ಪಿ ಅಂತ ಕೊಟ್ಟಿದ್ದಾರೆ. ಸೊ ದಟ್ ನೀವು ಆಪ್ಷನ್ 1 ಉತ್ತರವನ್ನಾಗಿ ಹೇಳಬೇಕು 78ನೇ ಪ್ರಶ್ನೆಗೆ. ನೆಕ್ಸ್ಟ್ 79th ಕ್ವಶನ್ನು. ಇಲ್ಲೂ ಕೂಡ ಏನಿದೆ ಅಂತ ಹೇಳಿದ್ರೆ ಎ ಪಿಗೆ ಸಂಬಂಧಪಟ್ಟಂತಹ ಕ್ವಶನ್ ಕೊಟ್ಟಿದ್ದಾರೆ. ಇಫ್ pth, qth and rth term of an AP are A, B, C respectively, then A into Q minus R plus B into R minus P plus C into P minus Q is ಅಂತ ಕೊಟ್ಟಿದ್ದಾರೆ. ಸಮಾಂತರ ಶ್ರೇಣಿಯಲ್ಲಿ ಪಿ, ಕ್ಯೂ ಮತ್ತು ಆರ್ನೇ ಪದಗಳು ಕ್ರಮವಾಗಿ ಎ ಬಿ ಸಿಗಳಾಗಿವೆ. ಹಾಗಾದರೆ ಎ ಇಂಟು ಕ್ಯೂ ಮೈನಸ್ ಆರ್ ಪ್ಲಸ್ ಬಿ ಇಂಟು ಆರ್ ಮೈನಸ್ ಪಿ ಪ್ಲಸ್ ಸಿ ಇಂಟು ಪಿ ಮೈನಸ್ ಕ್ಯೂ ಇವುಗಳ ಬೆಲೆ. ವೆರಿ ಸಿಂಪಲ್. ಇದು ಕೂಡ ಒಂದು ಸಮಾಂತರ ಶ್ರೇಣಿಯ ಒಂದು ಮೂಲಭೂತ ರೂಪ. ಏನಪ್ಪ ಅಂತ ಹೇಳಿದ್ರೆ ಇದರ ಬೆಲೆ ಯಾವುದಕ್ಕೆ ಸಮ ಇರುತ್ತೆ? 0ಗೆ ಸಮ ಇರುತ್ತೆ. ಹಾಗಾಗಿ ಆಪ್ಷನ್ 1 ನೀವು ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಇನ್ನು ಕೊನೆಯದಾಗಿ 80ನೇ ಪ್ರಶ್ನೆಯನ್ನು ನೋಡೋದಾದರೆ NCR ಬೈ NPR ಈಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. NCR ಬೈ NPR ಯಾವುದಕ್ಕೆ ಸಮ? ನಮಗೆ ಗೊತ್ತು NCR ಬೈ NPR ಅಂತ ಹೇಳಿದ್ರೆ ನಾವೇನು ಹೇಳ್ತೀವಿ, NCR ಬೈ NPR ಅನ್ನು ಆ್ಯಕ್ಚುಲಿ ನಾವು ಏನಂತ ಕರಿತೀವಿ ಅಂದರೆ 1/r ಫ್ಯಾಕ್ಟೋರಿಯಲ್ ಅಂತ ಕರಿತೀವಿ. ಯಾಕೆ ಅಂದರೆ NCR ಅನ್ನು ನಾವು NPR ಡಿವೈಡೆಡ್ ಬೈ ಆರ್ ಫ್ಯಾಕ್ಟೋರಿಯಲ್ ಅಂತ ಕರಿತೀವಿ, ಮತ್ತೆ ಹೋಲ್ ಡಿವೈಡೆಡ್ ಬೈ NPR ಆಗುತ್ತೆ. NPR ಕ್ಯಾನ್ಸಲ್ಲು, ಇದನ್ನು ಇಂಟು ಮಾಡಿದ್ರಿ ಅಂತ ಹೇಳಿದರೆ 1/r ಫ್ಯಾಕ್ಟೋರಿಯಲ್ ಬರುತ್ತೆ. ಹಾಗಾಗಿ 1/r ಫ್ಯಾಕ್ಟೋರಿಯಲ್ಲು ನಿಮಗೆ ಆಪ್ಷನ್ 1ರಲ್ಲಿ ಕೊಟ್ಟಿದ್ದಾರೆ. ಸೊ ದಟ್ ಆಪ್ಷನ್ 1 ನೀವು ಸರಿಯಾದ ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ 66ರಿಂದ 80 ತನಕ ಬರುವಂಥ 15 ಪ್ರಶ್ನೆಗಳನ್ನು 2015ರ HSTR ಎಕ್ಸಾಮಿನೇಷನಿನ ಮ್ಯಾಥ್ಸಿಗೆ ಸಂಬಂಧಪಟ್ಟಂಥ ಕ್ವಶನ್ಸನ್ನು ವಿಶ್ಲೇಷಣೆಯ ಸಮೇತ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯ ವಿಡಿಯೋಸ್ನೊಂದಿಗೆ ನೆಕ್ಸ್ಟು ಮತ್ತೆ ನಿಮ್ಮ ಜೊತೆಗೆ ಸೇರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಒನ್ಸ್ ಅಗೈನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.